ಇನ್ನು ಮತ್ತೊಂದು ಕಡೆ ಬಿಜೆಪಿ ದ್ವಿಶತಕ 200 ಸ್ಥಾನಗಳಲ್ಲಿ, ಟಿಎಂಸಿ 87 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ದ್ವಿಶತಕ ಬಾರಿಸಿದೆ ಬಿಜೆಪಿ. 195 ಪ್ಲಸ್ ಇತ್ತು ಬಿಜೆಪಿ, ಈಗ 200ರ ಗಡಿ ಮುಟ್ಟಿದೆ. ಟಿಎಂಸಿ 87 ಸ್ಥಾನಗಳು. ಪಶ್ಚಿಮ ಬಂಗಾಳದಲ್ಲಿ ದ್ವಿಶತಕ ದಾಖಲಿಸಿದೆ ಬಿಜೆಪಿ ಪಡೆ. ಕಳೆದ ಬಾರಿ ಟಿಎಂಸಿ ಪಡೆದಿದ್ದು 215, ಈ ಬಾರಿ 87. ಟಿಎಂಸಿಯ 87 ಕ್ಷೇತ್ರಗಳಲ್ಲಿ ಮುನ್ನಡೆ ಪಡೆದಿದೆ. ಆದರೆ ಬಿಜೆಪಿ 200 ಸ್ಥಾನಗಳಲ್ಲಿ ಮುನ್ನಡೆ. 200ರ ಗಡಿ ದಾಟ್ತಾ ಇದೆ ಬಿಜೆಪಿ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ. 3 ಸ್ಥಾನಗಳಿಂದ ಆರಂಭವಾದ ಬಿಜೆಪಿಯ ಓಟ 2026ರ ಹೊತ್ತಿಗೆ 200ರ ಗಡಿಗೆ ಬಂದು ನಿಂತಿದೆ. ಬಿಜೆಪಿ 45% ಮತಗಳನ್ನ ಪಡೆದುಕೊಂಡಿದೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಟಿಎಂಸಿ 40% ಮತಗಳು, ಆದರೆ ಅದು ಓಟ್ಗಳು ಸೀಟುಗಳಾಗಿ ಕನ್ವರ್ಟ್ ಆಗಲಿಲ್ಲ ನಿರೀಕ್ಷಿತ ಪ್ರಮಾಣದಲ್ಲಿ. ಟಿಎಂಸಿಗೆ 2021 2026ರಲ್ಲಾಗಿರುವ ಬದಲಾವಣೆ ನೀವು ನೋಡ್ತಾ ಇದ್ದೀರಿ. 2021ರಲ್ಲಿ ಟಿಎಂಸಿ 215, 2026ರಲ್ಲಿ 87, ಬಿಜೆಪಿ 2021ರಲ್ಲಿ 77, 2026ರಲ್ಲಿ 200ರ ಗಡಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಓಡ್ತಾ ಇದೆ ಬಿಜೆಪಿ. 148 ಮ್ಯಾಜಿಕ್ ನಂಬರ್, ಆದ್ರೆ ಬಿಜೆಪಿ 200ರ ಗಡಿ ದಾಟ್ತಾ ಇದೆ. ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಬಂಗಾಳದಲ್ಲಿ ಟಿಎಂಸಿಗೆ ಸೋಲು, ಮಮತಾ ಬ್ಯಾನರ್ಜಿಯ ಫಸ್ಟ್ ರಿಯಾಕ್ಷನ್. ಕೌಂಟಿಂಗ್ ಸೆಂಟರ್ಗಳಲ್ಲಿ ಟಿಎಂಸಿ ಏಜೆಂಟ್ಗಳಿಗೆ ನಿರ್ಬಂಧಿಸಿದ್ದಾರೆ. ಹಲವು ಕೇಂದ್ರಗಳಲ್ಲಿ ಮತ ಎಣಿಕೆನೇ ನಡೀತಾ ಇಲ್ಲ ಅನ್ನೋದು ಮಮತಾ ಬ್ಯಾನರ್ಜಿಯ ಆರೋಪ. ಮೋದಿ, ಅಮಿತ್ ಶಾ ಮತ ಎಣಿಕೆ ನಿಲ್ಲಿಸಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡ್ತಾ ಇದ್ದು, ಟಿಎಂಸಿ ನಾಯಕರನ್ನ ಮಣಿಸೋದಕ್ಕೆ ಕೇಂದ್ರೀಯ ಪಡೆಗಳನ್ನ ಬಳಸಲಾಗಿದೆ. ಮತ ಎಣಿಕೆ ಕೇಂದ್ರಗಳಲ್ಲೇ ಇರುವಂತೆ ಕಾರ್ಯಕರ್ತರಿಗೆ ಮಮತಾ ಬ್ಯಾನರ್ಜಿ ಕರೆ ಕೊಡ್ತಾ ಇದ್ದಾರೆ. ಸೂರ್ಯಾಸ್ತದ ವೇಳೆಗೆ ಎಲ್ಲ ಬದಲಾಗತ್ತೆ, ಎಣಿಕೆ ಕೇಂದ್ರದಲ್ಲೇ ಇರಿ ಅಂದಿದ್ದಾರೆ.